ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ನಿನ್ನೆಯಿಂದ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಅದು ಯಾವುದು ಅಂತಂದ್ರೆ, ಇಷ್ಟು ದಿನಗಳ ಕಾಲ ನಾವು ಮುಂಬೈನಲ್ಲಿ ಪಾಪರಾಜಿಗಳ ಹಾವಳಿಯನ್ನ ನೋಡ್ತಾ ಇದ್ವಿ. ಪಾಪರಾಜಿಗಳ ಹಾವಳಿಗೆ ಮುಂಬೈ ನಟಿಯರು ಸಾಕಷ್ಟು ಸಲ ಬೇಸತ್ತಿದ್ರು, ಹಾಗೇನೆ ಬೇಸತ್ತು ಹೋಗಿದ್ರು ಕೂಡ. ಅದರೊಟ್ಟಿಗೆ ಈಗ ಇತ್ತೀಚೆಗಷ್ಟೇನೆ ಸ್ಯಾಂಡಲ್ವುಡ್ ಸಿನಿಮಾ ರಂಗ ಸೇರಿದಂತೆ ಸೌತ್ ಸಿನಿಮಾ ರಂಗಕ್ಕೂ ಕೂಡ ಪಾಪರಾಜಿಗಳ ಹಾವಳಿ ಎಂಟ್ರಿ ಆಗಿತ್ತು. ಸೊ ಏನಾದರೂ ಮಾಡಿ ಪಾಪರಾಜಿಗಳ ಹಾವಳಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇಡೀ ಸೌತ್ ಸಿನಿಮಾ ರಂಗ ಕೂಡ ಮಾತನಾಡ್ಕೊಳ್ತಾ ಇತ್ತು. ಆದ್ರೆ ಸೌತ್ ಸಿನಿಮಾ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದ ನಟಿಯರು ಇದರ ಬಗ್ಗೆ ಧ್ವನಿ ಎತ್ತಿರುವಂತದ್ದು ಸಾಕಷ್ಟು ಸಂತಸದ ವಿಚಾರ ಅಂತಾನೆ ಹೇಳ್ಬೋದು. ಅದಕ್ಕೆ ನಮ್ಮ ಸ್ಟಾರ್ ನಟರು ಹಾಗೆಯೇ ಸ್ಟಾರ್ ನಿರ್ದೇಶಕರು ಕೂಡ ಸಾಥ್ ಕೊಟ್ಟಿರುವಂತದ್ದು ಒಂದೊಳ್ಳೆ ಬೆಳವಣಿಗೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕೆ ಅಂತಂದ್ರೆ, ಪಾಪರಾಜಿಗಳ ಹಾವಳಿ ಒಂದಷ್ಟು ದಿನಗಳಿಂದಾನೂ ಕೂಡ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ನಟಿಯರಿಗೆ ಒಂದು ಮುಜುಗರವನ್ನ ಉಂಟು ಮಾಡಿ, ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಯಾವುದೇ ಒಂದು ಸಿನಿಮಾ ಪ್ರಚಾರದ ಕಾರ್ಯಕ್ರಮಗಳಲ್ಲಾಗಿರ್ಬೋದು, ಸಿನಿಮಾ ಈವೆಂಟ್ಗಳಲ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಈವೆಂಟ್ಗಳಲ್ಲಾಗಿರ್ಬೋದು ಬಂದಾಗ ಪಾಪರಾಜಿಗಳು ಮಾಡ್ತಿದ್ದಂತಹ ಒಂದಷ್ಟು ವಿಡಿಯೋಗಳು ಸಾಕಷ್ಟು ನಟಿಮಣಿಯರಿಗೆ ಬೇಜಾರನ್ನ ಉಂಟು ಮಾಡಿ, ಪಾತ್ರಕ್ಕೆ ತಕ್ಕಂಗೆ ಡ್ರೆಸ್ಸಿಂಗ್ಸ್ ಅನ್ನ ಮಾಡ್ಕೊಂಡ್ ಬರ್ತಾರೆ ಅನ್ನುವಂಥದ್ದು ನಟಿಯರ ವಾದ ಆಗಿದೆ. ಆದ್ರೆ ಪಾಪರಾಜಿಗಳು ತಮ್ಮ ಆಯಾಮಗಳಿಗೆ ತಕ್ಕಂತೆ ನಟಿಯರ ದೇಹವನ್ನ ಹಾಗೇನೆ ನಟಿಯರ ಒಂದು ಪ್ರೈವೇಟ್ ಭಾಗಗಳೇನಿರುತ್ತಲ್ಲ, ಸೊ ಅದನ್ನ ಬೇರೆ ಬೇರೆ ಆಂಗಲ್ ಅಲ್ಲಿ ಝೂಮ್ ಔಟ್ ಮಾಡಿ ಝೂಮ್ ಇನ್ ಮಾಡಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ನಟಿಯರ ಒಂದು ಅಳಲಾಗಿತ್ತು ಅಂತಾನೆ ಹೇಳ್ಬಹುದು. ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗ್ತಿದೀವಿ ಅಂತಂದ್ರೆ ಆ ಕಾರ್ಯಕ್ರಮಕ್ಕೆ ತಕ್ಕಂಗೆ ಈಗಿನ ಒಂದು ಟೆಕ್ನಾಲಜಿಗೆ ತಕ್ಕಂಗೆ ಡ್ರೆಸ್ಸಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಪಾಪರಾಜಿಗಳು ತಮಗೆ ಇಷ್ಟ ಬಂದಿರೋ ಹಾಗೇನೆ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬೀಳ್ತಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದಾನೂ ಕೂಡ ಒಳಗೊಳಗೇನೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ನಿನ್ನೆ ಎಲ್ಲಾ ನಟರು ನಟಿಯರು ಹಾಗೇನೆ ನಿರ್ದೇಶಕರು ಸೇರ್ಕೊಂಡು ಈ ಒಂದು ಪಾಪರಾಜಿಗಳ ಹಾವಳಿಗೆ ಬ್ರೇಕ್ ಹಾಕೋದಿಕ್ಕೆ ಒಂದು ಕೂಗನ್ನ ಎತ್ತಿದ್ದಾರೆ. ಈ ಒಂದು ಕೂಗು ಶುರುವಾಗಿದ್ದು ಕಾಂತಾರ ಬ್ಯೂಟಿ ಸಪ್ತಮಿ ಗೌಡ ಅವರಿಂದ. ಹೌದು, ಸಪ್ತಮಿ ಗೌಡ ಅವರ ಒಂದು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಈಗ. ಯಾಕಂತಂದ್ರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಝೂಮ್ ಮಾಡ್ತಾರೆ, ಅವ್ರಿಗೆ ಬೇಕಾಗಿರುವಂತಹ ದೃಶ್ಯಗಳನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತಾರೆ, ಒಂದು ಖಾತೆಯಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಪೋಸ್ಟ್ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಳುತ್ತೆ. ಹಾಗೇನೆ ನಾವು ಹೆಂಗ್ ಕೂತಿರ್ತೀವೋ ಗೊತ್ತಿಲ್ಲ, ನಾವು ಗೊತ್ತಿಲ್ಲದೇನೆ ವಿಡಿಯೋ ಮಾಡ್ಬಿಡ್ತಾರೆ. ಅದಾದ ನಂತರ ನೋಡುವಂತಹ ನೆಟ್ಟಿಗರು ತಮಗೆ ಇಷ್ಟ ಬಂದಿರೋ ಹಾಗೆ ಕಮೆಂಟ್ಸ್ ಗಳ ಸುರಿಮಳೆಯನ್ನ ಸುರಿಸ್ತಾರೆ. ಆಗ ನಾವು ನಮ್ಮ ಒಂದು ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ಳಕ್ಕೆ ಹೋಗ್ತೀವಿ, ಅಲ್ಲಿ ಆಗ್ತಿರೋವಂಥದ್ದು ಏನಂತಂದ್ರೆ ನೆಟ್ಟಿಗರಿಂದ ನಮಗೆ ಕ್ಲಾಸ್ ಸಿಗ್ತಾ ಇದೆ ಅನ್ನುವಂಥದ್ದು. ನಾವು ನಮ್ಮ ಸಿನಿಮಾ ರಂಗದಲ್ಲಿ ಏನಾದರೂ ನಟನೆ ಮೂಲಕ ಅಚೀವ್ಮೆಂಟ್ ಮಾಡಬೇಕು ಅಂತ ಬರ್ತೀವಿ, ಆದ್ರೆ ಇಲ್ಲಿ ಆಗ್ತಿರೋವಂಥದ್ದು ನಮಗೆ ಅವಮಾನ ಆಗ್ತಿದೆ ಅನ್ನುವಂತಹ ರೀತಿಯಲ್ಲಿ ಎಲ್ಲ ನಟಿಯರು ಕೂಡ ಪೋಸ್ಟ್ ಮಾಡಿರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸೊ ಇದಕ್ಕೆ ಸಪ್ತಮಿ ಗೌಡ ಅವರಾಗಿರ್ಬೋದು, ಸುನಾಲ್ ಮಾಂಟೆರೋ ಆಗಿರ್ಬೋದು, ನಿಶ್ಮಿಕಾ ನಾಯ್ಡು ಆಗಿರ್ಬೋದು, ಖುಷಿ ರವಿ ಅವರಾಗಿರ್ಬೋದು, ಹಾಗೇನೆ ತೇಜಸ್ವಿನಿ ಶರ್ಮಾ ಆಗಿರ್ಬೋದು, ಆಶಿಕಾ ರಂಗನಾಥ್ ಆಗಿರ್ಬೋದು, ರಕ್ಷಿತಾ ಅವರು ಆಗಿರ್ಬೋದು, ಮೇಘ್ನಾ ರಾಜ್ ಅವರು ಆಗಿರ್ಬೋದು, ಸಾಕಷ್ಟು ನಟಿಮಣಿಯರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಡಾಲಿ ಧನಂಜಯ್ ಅವರು, ನಿರ್ದೇಶಕರಾಗಿರುವಂತಹ ತರುಣ್ ಸುಧೀರ್ ಅವರು, ಹಾಗೇನೆ ಸಂಗೀತ ನಿರ್ದೇಶಕರು ಹಾಗೆ ಗಾಯಕರಾಗಿರುವಂತಹ ವಾಸುಕಿ ವೈಭವ್, ನೀನಾಸಂ ಸತೀಶ್ ಅವರು, ಇನ್ನೊಂದಷ್ಟು ನಟರು ಹಾಗೂ ನಿರ್ದೇಶಕರು ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಸದ್ಯ ಈ ಒಂದು ಪಾಪರಾಜಿಗಳ ಹಾವಳಿಗೆ ಬ್ರೇಕ್ ಹಾಕಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ನಟಿಯರು ನಟರು ಹಾಗೂ ನಿರ್ದೇಶಕರು ಒಂದು ದೊಡ್ಡ ಮಟ್ಟದ ಕೂಗನ್ನ ಧ್ವನಿ ಎತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ಫ್ಯಾಮಿಲಿನೇ, ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ಸಲಗ ಅಂತ ದುನಿಯಾ ವಿಜಯ್ ಅವರಾಗಿರ್ಬೋದು, ಅವರ ಇಬ್ಬರು ಪುತ್ರಿಯರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಸಾಕಷ್ಟು ದಿನಗಳಿಂದ ಇದಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನುವಂಥದ್ದು ಒಳಗೊಳಗೆ ಚರ್ಚೆ ಆಗ್ತಾ ಇತ್ತು. ಆದ್ರೆ ನಿನ್ನೆ ಸಪ್ತಮಿ ಗೌಡ ಅವರಿಂದ ಈ ಒಂದು ಅಭಿಯಾನ ಅಂತಾನೆ ಹೇಳ್ಬೋದು ಶುರುವಾಗಿದೆ. ಪಾಪರಾಜಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಇದರ ಬಗ್ಗೆ ಮುಂದೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಸಾರ್ವಜನಿಕ ಒಂದು ಕ್ಷೇತ್ರದಲ್ಲಿ ನಾವು ಹೋದಾಗ ನಮಗೆ ಒಂದು ಹಿಂಸೆ ಆಗುತ್ತೆ. ಅಸಹ್ಯಕರವಾದಂತಹ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ನಾವು ಕೇಳಿಬಿಟ್ಟು ಆ ಒಂದು ಅಕೌಂಟ್ ಯಾರ್ದು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಾವು ಡಿಲೀಟ್ ಮಾಡಿಸ್ತೀವಿ. ಆ ಡಿಲೀಟ್ ಮಾಡಿಸಿದಾಗ್ಲೂ ಕೂಡ ಒಂದು ಆ ಕ್ಷಣಕ್ಕೆ ಡಿಲೀಟ್ ಆಗಿರುತ್ತೆ. ಅದಾದ ನಂತರ ಮತ್ತೆ ಒಂದು ತಿಂಗಳ ನಂತರ ಮತ್ತೆ ಅದೇ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುತ್ತೆ. ಒಂದು ಅಕೌಂಟ್ ನಲ್ಲಿ ಡಿಲೀಟ್ ಮಾಡಿಸೋಣ ಅಂತ ಹೋದ್ರೆ 10 ಅಕೌಂಟ್ಗಳಲ್ಲಿ ಅದೇ ವಿಡಿಯೋ ಹರಿದಾಡ್ತಾ ಇರುತ್ತೆ ಅನ್ನುವಂಥದ್ದು ನಟಿ ಸಪ್ತಮಿ ಗೌಡ ಅವರು ಹೇಳಿರುವಂತಹ ಒಂದು ಆಡಿಯೋದಲ್ಲಿ ವೈರಲ್ ಆಗ್ತಿರೋದು. ಎನಿವೆ, ಖುಷಿಯ ವಿಚಾರವನ್ನ ಎಲ್ಲ ನಟಿಯರು ಕೂಡ ಸಾಕಷ್ಟು ಒಂದು ಸೀರಿಯಸ್ ಆಗಿ
ಒಂದು ಚರ್ಚೆಯನ್ನ ಮಾಡಿಕೊಂಡು ಇದರ ವಿರುದ್ಧ ಧ್ವನಿ ಎತ್ತಿರುವಂಥದ್ದು. ಮುಂದೆ ಇದು ಯಾವ ರೀತಿಯಾದಂತಹ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತವೇ ವೇಟ್ ಮಾಡ್ತಾ ಇದೆ. ಯಾಕಂತಂದ್ರೆ ಪಾಪರಾಜಿಗಳ ಹಾವಳಿಗೆ ಸಾಕಷ್ಟು ಜನ ನಟಿಯರು ಬೇಸತ್ತು ಹೋಗಿದ್ರು. ಯಾಕಂದ್ರೆ ಸಿನಿಮಾ ಪ್ರಚಾರಕ್ಕೆ ಅಂತ ಬಂದಾಗ ಸಿನಿಮಾ ಒಂದು ಪ್ರಚಾರ ಆಗ್ತಾ ಇರಲಿಲ್ಲ, ವೈಯಕ್ತಿಕವಾದಂತಹ ಒಂದು ಪಾಪರಾಜಿಗಳ ಒಂದು ವಿಡಿಯೋಗಳು ಮಾತ್ರ ವೈರಲ್ ಆಗ್ತಾ ಇತ್ತು. ಸೊ ಕೆಲವೊಂದಷ್ಟು ಜನ ಬೇಕು ಅಂತಾನೆ ಪರ್ಸನಲ್ ಒಂದು ಪಾಪರಾಜಿಗಳನ್ನ ಇಟ್ಕೊಂಡು ಮಾಡಿಸ್ಕೊಂತಾರೆ. ಅಂತವ್ರಿಗೆ ನಾವೇನೂ ಮಾಡೋದಕ್ಕಾಗಲ್ಲ. ಆದರೆ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳಿಗೆ ಬಂದಾಗ ನಟಿಯರಿಗೆ ಮುಜುಗರವಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ನಟಿಯರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಸಾಕಷ್ಟು ಖುಷಿಯ ವಿಚಾರ ನಮ್ಮ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇದರ ವಿರುದ್ಧ ಧ್ವನಿ ಎತ್ತಿರುವಂತದ್ದು ಸಾಕಷ್ಟು ಖುಷಿಯ ವಿಚಾರವಾಗಿತ್ತು. ಮುಂದೆ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬಾಸ್ ಟಿವಿಯ ಬಿಗ್ ಅಪ್ಡೇಟ್ಸ್. ಮುಂದಿನ ಎಪಿಸೋಡ್ ನಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.